ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾವು ಮಾಡಿದ್ದೀವಿ, ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ಥರದ್ದು ಯಾವುದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ, ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದ್ದೀರಲ್ವ ನೀವು, ಸೊ ಇನ್ನೂ ಸೆನ್ಸಾರ್ ಆಗಿಲ್ಲದೆ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನು ಕೇಳಿದಾಗ ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ. ನಂತರ ನಿರ್ಮಾಪಕರು ಆ ಥರದ್ದು ಇಲ್ಲ ಅಂದಾಗ ನಾನೇ ನಿಮ್ಮನ್ನು ಕೇಳ್ತೀನಿ, ಇವತ್ತಿನವರೆಗೂ ನಮ್ಮಲ್ಲಿ ಯಾವುದೇ ಜಾತಿ ಸಂಘರ್ಷಗಳು, ಧರ್ಮದ ಸಂಘರ್ಷಗಳು ನಮ್ಮ ಸಿನಿಮಾಗಳಲ್ಲಿ ನಾವು ತಂದಿಲ್ಲ. ಆ ಥರ ವಿವಾದಾತ್ಮಕ ನಾವೇ ಸೆನ್ಸಾರ್ ಹಾಕೋತೀವಿ, ನಿರ್ಮಾಪಕರೇ ಸೆನ್ಸಾರ್ ಹಾಕೋತಾರೆ. ಬಟ್ ಆ ಥರದ್ದು ಇದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ 100%. ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತೂ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನ ಕರೆಸುವಂತಹ ಒಂದು ಅದ್ಧೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಅದಿನ್ನೂ ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ಒಂದು ಇಂಡಸ್ಟ್ರಿಯಿಂದ 100 ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ. ನೀವು ಇವತ್ತು ಹೇಳಿ ನನಗೆ, ಇವತ್ತು 93 ವರ್ಷದ ಈ ಇಂಡಸ್ಟ್ರಿ, 92 ವರ್ಷದ ಇಂಡಸ್ಟ್ರಿ, ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವುದಾದ್ರೂ ವಿವಾದಗಳಾಗಿರೋದನ್ನ ತಾವು ಕೇಳಿದ್ದೀರಾ? ಇಂಡಸ್ಟ್ರಿಯಲ್ಲಿ ಇವತ್ತವರೆಗೂ ಮಾಡಿಲ್ಲ. ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವಂತವ್ರು, ಪ್ರೀತಿಸುವಂತವ್ರು, ನಾವು ಸೌಹಾರ್ದದಿಂದ ಸಿನಿಮಾವನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರಲ್ಲ. ಟೀಸರ್ ನಲ್ಲಿ ನಾವು ಮಾಡಿದ್ದೀವಿ, ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ಥರದ್ದು ಯಾವುದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ, ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದ್ದೀರಲ್ವ ನೀವು, ಸೊ ಇನ್ನೂ ಸೆನ್ಸಾರ್ ಆಗಿಲ್ಲದೆ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನು ಕೇಳಿದಾಗ ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ. ನಂತರ ನಿರ್ಮಾಪಕರು ಆ ಥರದ್ದು ಇಲ್ಲ ಅಂದಾಗ ನಾನೇ ನಿಮ್ಮನ್ನು ಕೇಳ್ತೀನಿ, ಇವತ್ತಿನವರೆಗೂ ನಮ್ಮಲ್ಲಿ ಯಾವುದೇ ಜಾತಿ ಸಂಘರ್ಷಗಳು, ಧರ್ಮದ ಸಂಘರ್ಷಗಳು ನಮ್ಮ ಸಿನಿಮಾಗಳಲ್ಲಿ ನಾವು ತಂದಿಲ್ಲ. ಆ ಥರ ವಿವಾದಾತ್ಮಕ ನಾವೇ ಸೆನ್ಸಾರ್ ಹಾಕೋತೀವಿ, ನಿರ್ಮಾಪಕರೇ ಸೆನ್ಸಾರ್ ಹಾಕೋತಾರೆ. ಬಟ್ ಆ ಥರದ್ದು ಇದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ 100%. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.